ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗವಿಶ್ರೀ ಟಿ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಾಮೆಟ್ರಿಯ ಇಂಪಾರ್ಟೆಂಟ್ ಫಾರ್ಮುಲಾಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಯಾವ ರೀತಿ ಇರುತ್ತೆ? ಸ್ಮಾಲ್ ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಅಂದ್ರೆ ಎರಡು ಪಾಯಿಂಟ್ಸ್ ಇರ್ತವೆ, x1 y1 and x2 y2 ಅನ್ನೋ ಎರಡು ಪಾಯಿಂಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ ನ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಇವಾಗ ಸೆಕೆಂಡ್ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಎಕ್ಸ್ ವೈ ಫ್ರಮ್ ದ ಒರಿಜಿನ್ 0,0. ಅಂದ್ರೆ ಒಂದು ಪಾಯಿಂಟ್ ಇದೆ, ಅದು ಎಕ್ಸ್ ವೈ, ಅದು ಎದರ ಡಿಸ್ಟೆನ್ಸ್ ಇಂದ ಇದೆ? ಒರಿಜಿನ್ ಇಂದ ಇದೆ. ಒರಿಜಿನ್ ಇಂದ ಕೋಆರ್ಡಿನೇಟ್ಸ್ ಏನಿರುತ್ತೆ? 0,0 ಇರುತ್ತೆ ಯಾವಾಗ್ಲೂ. ಸೊ ಆವಾಗ ಫಾರ್ಮುಲಾ ಏನಾಗುತ್ತೆ? ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದ್ರದ್ದು ಫಾರ್ಮುಲಾ ಆಗುತ್ತೆ. ಇದು ಮೇಲ್ಗಡೆ ಇರುವಂತ ಇಕ್ವೇಶನ್ ಅಲ್ಲಿ ತಗೊಳ್ಳೋದಾದ್ರೆ ಇದು x1 x2 ತಗೊಂಡ್ರೆ ಇದು x1 y1 ಅಂತ ಅನ್ಕೊಂಡು ಇದನ್ನ x2 y2 ಅಂತ ಅನ್ಕೊಂಡ್ರೆ ಈ ಫಾರ್ಮುಲಾದಲ್ಲಿ ಅದನ್ನ ಹಾಕಿದ್ರೆ ನಮ್ಗೆ ಆನ್ಸರ್ ಇದೇ ಬರುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x2 ಇದು x1 ಇದು y1, ಇದು x2 ಇದು y2 ಅಂತ ಅನ್ಕೊಳ್ಳೋದಾದ್ರೆ ಏನಾಗುತ್ತೆ? ಫಾರ್ಮುಲಾ ಪ್ರಕಾರ 0 ಮೈನಸ್ ಎಕ್ಸ್ whole square plus 0 minus y whole square, that is equal to square root of 0 minus anything is minus x. Okay, minus x square whole square ಮಾಡಿದ್ರೆ ನಂಗೆ ಏನು ಬರುತ್ತೆ? x square plus 0 minus y ಅಂದ್ರೆ minus y whole square ಮಾಡಿದ್ರೆ ನಂಗೆ y square ಬರುತ್ತೆ. ಅದೇ ಈ ಫಾರ್ಮುಲಾ. ಓಕೆ, this is the distance between the point x, y from the origin 0,0. ನೆಕ್ಸ್ಟ್ ಥರ್ಡ್ ಫಾರ್ಮುಲಾ ಮಿಡ್ ಪಾಯಿಂಟ್ ಫಾರ್ಮುಲಾ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಫಾರ್ಮುಲಾ. ಈಗ ಪಾಯಿಂಟ್ ಒಂದು ಪಿ ಆಫ್ ಎಕ್ಸ್ ವೈ ಅನ್ನೋದು ಒಂದು ಪಾಯಿಂಟ್ ಆಗಿದ್ರೆ ಅದರದ್ದು ಮಿಡ್ ಪಾಯಿಂಟ್ ಏನಾಗಿರುತ್ತೆ? ಮಿಡ್ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಅದೇ ರೀತಿ ಫೋರ್ತ್ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾದಲ್ಲಿ ಅಗೇನ್ ಒಂದು ಪಾಯಿಂಟ್ ತಗೋತೀವಿ, ಪಿ ಆಫ್ ಪಾಯಿಂಟ್ ಎಕ್ಸ್ ವೈ ಅಂತ ತಗೊಳ್ಳೋದಾದ್ರೆ ಇಲ್ಲಿ ಸ್ಲೋಪ್ ಬರುತ್ತೆ, m1 m2 ಅನ್ನೋದು ಸ್ಲೋಪ್ ಆಗಿರುತ್ತೆ. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 is the formula for section formula. Okay, next fifth formula area of a triangle. Area of a triangle ಅಲ್ಲಿ the area of a triangle is normally half into base into height. ಆದ್ರೆ ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ 3 ಪಾಯಿಂಟ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಯಾವ ಪಾಯಿಂಟ್ ಅದು? x1 y1, x2 y2 and x3 y3 are the 3 points of the triangle ಅಥವಾ ವರ್ಟೈಸಸ್ ಅಂತಾನು ಹೇಳ್ಬಹುದು. ಆವಾಗ ಫಾರ್ಮುಲಾ ಏನಾಗುತ್ತೆ? ಏರಿಯಾ ಆಫ್ ಎ ಟ್ರಯಾಂಗಲ್ ಇನ್ ದ ಕೋಆರ್ಡಿನೇಟ್ ಜಾಮೆಟ್ರಿ ಇಟ್ ಈಸ್ 1/2 x1 bracket y2 minus y3 plus x2 bracket y3 minus y1 plus x3 bracket y1 minus y2 is the formula for area of a triangle. What is the formula for area of a triangle? 1/2 x1 y2 minus y3 plus x2 y3 minus y1 plus x3 of y1 minus y2. So friends, ಇವಾಗ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಫಸ್ಟ್ ಕ್ವೆಶನ್ ಇರೋದು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ 2,3 ಅಂಡ್ 4,1 ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು. ಬಿಕಾಸ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಓಕೆ, later what is the given here? Let us solve. Given, what is the given? They given 2 points, that is 2,3 and 4,1. Now let's consider the points x1 y1 as 2,3.
x1 y1 ಅಂತ ಕನ್ಸಿಡರ್ ಮಾಡ್ಕೋತೀವಿ. ನೆಕ್ಸ್ಟ್ x2 ಮತ್ತೆ y2 ಯಾವ್ದಾಗಿರುತ್ತೆ 4, 1 ಆಯ್ತು. ಓಕೆ, ಇವಾಗ ಫಾರ್ಮುಲಾ ಪ್ರಕಾರ ಡಿಸ್ಟೆನ್ಸ್ ಫಾರ್ಮುಲಾ d is equals to square root of x2 minus x1 whole square plus y2 minus y1 whole square. Okay, now let's put all the values of x1 y1 x2 y2 in the given formula. Okay, what is the x2 value here? x2 value ಏನಾಗಿರುತ್ತೆ, corresponding x2 ಏನಿದೆ ಇದ್ರ ವ್ಯಾಲ್ಯೂ 4 ಇದೆ. So square root of x2 is 4 minus x1. What is the value of x1? x1 is 2. 2 whole square plus y2. What is the value of y2 here? 1. Okay, minus y1 value ಏನಿದೆ ಇಲ್ಲಿ? y1 is 3 minus 3 whole square. Now solve it. Square root of 4 minus 2 is 2 whole square plus 1 minus 3 is minus 2. Okay, 1 minus 3 is minus 2 whole square. Then square root of 2 square is 4 plus minus 2 whole square is also what? 4, because minus ಒಳಗಡೆ inside ಇದೆ, ಪವರ್ ಏನಿದೆ even ಇದೆ, so ಅದರ ವ್ಯಾಲ್ಯೂ ಕೂಡ ಅಗೇನ್ ಪಾಸಿಟಿವ್ ಬರುತ್ತೆ. So what is the total value? The total value will be is root 8. root 8 ಅನ್ನ ಯಾವ ರೀತಿ ಬರೀಬಹುದು ನಾನು? root 8 ಅನ್ನ 4 into 2 ಅಂತ ಬರೀಬಹುದು. ಇದನ್ನ ಸ್ಪ್ಲಿಟ್ ಮಾಡಿ 4 into 2 ಅಂತ ಬರೆದ್ರೆ ಇದನ್ನ ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ಸ್ಕ್ವೇರ್ 4 ಹೊರಗಡೆ ತೆಗೆದ್ರೆ ಏನಾಯ್ತು? 2 ಆಯ್ತು. ಇದು ಒಳಗಡೆ ಏನಾಗುತ್ತೆ? ರೂಟ್ 2. 2 root 2 ಸ್ಕ್ವೇರ್ ಯೂನಿಟ್ಸ್ ಅಂತ ಇದರದ್ದು ಯೂನಿಟ್ ಬರಿಬೇಕು. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, that is 2, 3 and 4, 1. This is how we have to find the distance between the 2 points ಅಂತ ಹೇಳ್ತೀನಿ. Okay, so my dear students, let us move to the second question. Second question ಅಲ್ಲಿ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 5, 8 ಫ್ರಮ್ ದ ಒರಿಜಿನ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಾವು ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಆಮೇಲೆ ಒರಿಜಿನ್ ಅಂತ ಹೇಳಿದ್ದಾರೆ. ಒರಿಜಿನ್ ಇಂದ ನಾವು ಒಂದು ಪಾಯಿಂಟ್ ಇಲ್ಲಿರುವಂತಹ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಇಫ್ ಲೆಟ್ ಅಸ್ ಸಾಲ್ವ್ ಲೈಕ್ ದಿಸ್. ಕೊಟ್ಟಿರೋದು ಗಿವನ್ ಏನ್ ಕೊಟ್ಟಿದ್ದಾರೆ? ಒಂದು ಒರಿಜಿನ್ ಇದೆ, ಆ ಒರಿಜಿನ್ ಇಂದ ಒಂದು ಪಾಯಿಂಟ್ ಏನೋ ಇದೆ. ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಎಷ್ಟಿದೆ? ಅದು 5, 8 ಅಂತ ಹೇಳಿದ್ದಾರೆ. 5, 8 ಇಲ್ಲಿ ಒರಿಜಿನ್ ಇಂದ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? ಯಾವಾಗ್ಲೂ 0, 0ನೇ ಇರುತ್ತೆ. ಓಕೆ, ಅಂದ್ರೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಡುವೆ ಇರುವಂತಹ ಡಿಸ್ಟೆನ್ಸ್ ನ ನಾವೇನ್ ಮಾಡ್ಬೇಕು? ಫೈಂಡ್ ಮಾಡ್ಬೇಕು. ಈ ನಡುವೆ ಇರುವಂತಹ ಡಿಸ್ಟೆನ್ಸ್ ಏನು ಅಂತ ಕೇಳಾರ. ಇವಾಗ ನಮಗ್ ಗೊತ್ತಿರೋ ಹಾಗೆ ಕೊಟ್ಟಿರೋದು ಅಂದ್ರೆ ಒರಿಜಿನ್ ಪಾಯಿಂಟ್ಸ್ x1 y1 ಅಂತ ಅನ್ಕೊಂಡ್ರೆ x1 y1 ಅನ್ನ ನಾನು 0, 0 ಅಂತ ಅನ್ಕೊಂಡೆ. ಆಮೇಲೆ x2 ಮತ್ತೆ y2 ನ ನಾನು 5, 8 ಅಂತ ಅನ್ಕೊಂಡ್ರೆ ಫಾರ್ಮುಲಾ ಪ್ರಕಾರ ಏನಾಗುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, ಡಿಸ್ಟೆನ್ಸ್ d is equals to x2 minus x1 whole square plus y2 minus y1 whole square. That is equals to root of x2 ಅಂದ್ರೆ ಏನಿದೆ ಇಲ್ಲಿ? 5 ಇದೆ, ಮೈನಸ್ x1 ಅಂದ್ರೆ ಏನಿದೆ? 0 whole square plus y2 ಏನಿದೆ? y2 is 8 minus y1 is 0 whole square. Therefore square root of 5 minus 0 is 5 square plus 8 minus 0 is 8 square. That is equals to 5 square is 25 plus 8 square is 64, which is equals to 989. So this is the value for the distance of square units. ಸೊ ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಮಾಡೋದಾದ್ರೆ, ಇನ್ನೂ ಒಂದು ರೀತಿ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಒಂದು ಪಾಯಿಂಟ್ ಒರಿಜಿನ್ ಇಂದ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಫಾರ್ಮುಲಾ ಏನಾಗುತ್ತೆ? ಒರಿಜಿನ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ ಬರಿಬಹುದು. x² plus y² is the formula which the point distance from the origin. ಒಂದು ಒರಿಜಿನ್ ಇಂದ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಪಾಯಿಂಟ್ ಫಾರ್ಮುಲಾ ಏನಾಗಿರುತ್ತೆ? x² plus y² ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಯಾವುದು? x ಮತ್ತೆ y ದು ಪಾಯಿಂಟ್ಸ್ ಯಾವುದು? 5, 8 ಅಂತ ಅನ್ಕೊಂಡ್ರೆ ಇದು ಒರಿಜಿನ್ ಇಂದ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದಾದ್ರೆ ಡೈರೆಕ್ಟ್ಲಿ ಹಾಕ್ಬಿಡ್ಬೇಕು. x ಇದ್ದಾಗ 5² plus y ಅಂತಂದ್ರೆ 8. ಸೊ ಇದ್ರ ಪ್ರಕಾರ ಏನಾಗುತ್ತೆ? ಅಗೇನ್ 25 plus 64, that is again equals to 89. So this is the another method to solve the
solve this question. Okay, so these are the two methods that we can use to find the distance between the points. So my dear students, ಇವಾಗ third question ನೋಡೋಣ. Find the midpoint of the line segment between the 2 points 0, 1 and 8, 3 ಅನ್ನೋ ಕೊಟ್ಟಿರೋ question. ಸೊ ಇವಾಗ ನಾವು ಏನ್ ಕಂಡುಹಿಡಿಬೇಕು, ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಕಂಡುಹಿಡಿಬೇಕು. ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ. ಸೊ ವಾಟ್ ಇಸ್ ಗಿವನ್ ಹಿಯರ್? ಗಿವನ್ 2 points. ವಾಟ್ ಆರ್ ದ 2 points? 0, 1 and 8, 3. ಇವಾಗ x1 y1 ಏನಾಗುತ್ತೆ? x1 y1 0, 1 ಆಗುತ್ತೆ. x2 y2 ಏನಾಗುತ್ತೆ? ಇಟ್ ಈಸ್ 8, 3. ನಮ್ಗೆ ಏನ್ ಗೊತ್ತಿರಬೇಕು? ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಇಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ? ಮಿಡ್ ಪಾಯಿಂಟ್ ಆಫ್ ದ ಲೈನ್ segment is equals to, what is the midpoint? x2 plus x1 divided by 2, comma y2 plus y1 divided by 2 is the formula for the midpoint of the line segment. So what is the value of x2? x2 is, it is 8. What is the value of x1? x1 is 0 divided by 2 as it is. Next y2 is 3 plus y1 is 1, so divided by 2. Next 8 plus 0 is what? 8 plus 0 is 8 divided by 2, comma 3 plus 1 is 4 divided by 2. So next, let us cancel these values. 2 ones are 2 fours are. So 4, comma 2 ones are 2 twos are. 4, comma 2 is the midpoint of the given line segment, given points. Okay. So this is the value how to find the midpoint of the line segment. So my dear student, ಇವಾಗ fourth question ನೋಡೋಣ. Find the coordinates of the point which divides the -1, 7 and 4, -3 in the ratio 2:3 ಅನ್ನೋದು given question. So ಈ question ಪ್ರಕಾರ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ we will get the answer? We have to use the section formula. So ಕೊಟ್ಟಿರೋ question ಅರ್ಥ ಏನ್ ಹೇಳಿದಾನೆ ನೋಡೋಣ. ಸೊ ಇವಾಗ ನಾವು ಕೊಟ್ಟಿರೋ ಪಾಯಿಂಟ್ಸ್ ಏನು? ಒಂದು ಪಾಯಿಂಟ್ ಇದೆ -1, 7 ಅಂಡ್ ಇನ್ನ ಒಂದು ಪಾಯಿಂಟ್ ಇದೆ, ಅದನ್ನ ಬಿ ಅಂತ ಅನ್ಕೊಳ್ಳೋಣ. ಅದು 4, -3 ಅಂತ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ದ ಲೈನ್ ಸೆಗ್ಮೆಂಟ್ ಅಂದ್ರೆ ಈ ಒಂದು ಲೈನ್ ಸೆಗ್ಮೆಂಟ್ ಇದೆ. ಈ ಪಾಯಿಂಟ್ ಎ, ಈ ಪಾಯಿಂಟ್ ಬಿ. ಇಲ್ಲಿ ಇದರದ್ದು ಕೋಆರ್ಡಿನೇಟ್ಸ್ ಇದೆ -1, 7. ಇದರದ್ದು ಕೋಆರ್ಡಿನೇಟ್ಸ್ ಇದೆ 4, -3. ನಾವು ಇವಾಗ ಒಂದು ಪಾಯಿಂಟ್ ಕಂಡುಹಿಡಿಬೇಕು. ಆಮೇಲೆ ರೇಷಿಯೋ ಕೊಟ್ಟಿದ್ದಾರೆ. ಈ ಒಂದು ಲೈನ್ ಸೆಗ್ಮೆಂಟ್ ನ ಯಾವ ರೀತಿ ಡಿವೈಡ್ ಮಾಡಿದೆ? 2:3 ಅಂದ್ರೆ ಈ ಲೈನ್ ಸೆಗ್ಮೆಂಟ್ 2, ಈ ಲೈನ್ ಸೆಗ್ಮೆಂಟ್ 3 ಅಂತ ಅನ್ಕೊಳ್ಳೋದಾದ್ರೆ ಈ ಒಂದು ಪಾಯಿಂಟ್ ಅಂದ್ರೆ ಪಿ ಆಫ್ ಎಕ್ಸ್, ವೈ ಏನಾಗುತ್ತೆ? ವಾಟ್ ಈಸ್ ದಿಸ್ ವ್ಯಾಲ್ಯೂ ಅಂತ ಕೇಳಾರ. ಸೊ ಇವಾಗ ನಾವು ಇದನ್ನ ಹೆಂಗ್ ಫೈಂಡ್ ಮಾಡಬೇಕು? ಬೈ ಯೂಸಿಂಗ್ ದ ಸೆಕ್ಷನ್ ಫಾರ್ಮುಲಾ. ವಿ ಹ್ಯಾವ್ ನೋ ದ ಫಾರ್ಮುಲಾ ಫಾರ್ ಸೆಕ್ಷನ್ ವಿಚ್ ಇಸ್ ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ಸ್ ಟು x2 plus m1 x2 plus m2 x1 divided by m1 plus m2, comma m1 y2 plus m2 y1 divided by m1 plus m2 is the section formula. ಅಂದ್ರೆ ಇಲ್ಲಿ m1 m2 ಏನು? m1 m2 ಏನು ಅಂದ್ರೆ ರೇಷಿಯೋ. m1 ಅಂದ್ರೆ 2, m2 ಅಂತಂದ್ರೆ ಕೊಟ್ಟಿರೋ ರೇಷಿಯೋ 3. ಸೊ m1 and this is m2. So let's put all these values in the given formula. What will happen? See, m1 ಅಂದ್ರೆ ಏನು? 2. m1 is 2. x2 ಅಂದ್ರೆ ಏನು? ಇದು x1, ಇದು y1, ಇದು x2, ಇದು y2, ರೈಟ್? ಇಲ್ಲಿ x2 ವ್ಯಾಲ್ಯೂ ಏನಾಯ್ತು? 4 ಆಯ್ತು. ನೆಕ್ಸ್ಟ್ m2 ಏನಿದೆ? 3. x1 ಏನಿದೆ? -1 divided by, what is m1? 2. m2 is 3. 2 plus 3. Next comma. Okay. Next ಇಲ್ಲಿ m1 is what? 2. y2 ಏನಾಗುತ್ತೆ? -3 plus m2 is 3. y1 is 7 divided by m1 is 2 and m2 is 3. So this is the substitution of all the values. Now 2 into 4 is 8. Plus of minus 3 into 1 is 3 divided by 2 plus 3 is 5, comma 2 into -3 is 6, -6 plus 3 into 7 is 21 divided by 5. So next 8 minus 3 is 5 divided by 5, comma
minus 6 plus 21 is 15 divided by 5. And after cancellation, it becomes 1, comma, 5 ones are 5 threes are. So it is ಪಾಯಿಂಟ್ ಯಾವ ಸಿಕ್ತು ನಮಗೆ ಪಿ ಆಫ್ ಎಕ್ಸ್ ಕಮ ವೈ ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಏನಂದ್ರೆ 1,3 ಇದರದ್ದು ಕೋಆರ್ಡಿನೇಟ್ಸ್ ಆಗಿದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. So my dear students, let us move to the fifth question. Find the area of a triangle whose vertices are -5, -1, 3, -5 and 5, 2. ಅಂದ್ರೆ ನಾವು ಏರಿಯಾ ಆಫ್ ಎ ಟ್ರಯಾಂಗಲ್ ನ ಕಂಡುಹಿಡಿಬೇಕು. ಅವರು 3 vertices ನ ಕೊಟ್ಟಿದ್ದಾರೆ. So let us solve by using the area of triangle given. What are the given points? Given points ಏನಿದಾವೆ ಇಲ್ಲಿ? ಫಸ್ಟ್ ಬರ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಫಸ್ಟ್ ಕೊಟ್ಟಿರೋ ಪಾಯಿಂಟ್ x1 y1. x1 y1 ಯಾವ್ದಿದೆ ಇಲ್ಲಿ? -5, -1. ಕೊಟ್ಟಿರೋ ನೆಕ್ಸ್ಟ್ ಸೆಕೆಂಡ್ ಕೋಆರ್ಡಿನೇಟ್ y2 x2, y2 that is equal to 3, -5. Next x3, y3 that is equal to 5, 2. So these are the 3 points they have given. ಇವಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನಾಗುತ್ತೆ? ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ ವಾಟ್? ಈಕ್ವಲ್ಸ್ ಟು ಹಾಫ್ ಇಂಟು ಒನ್ ಟ್ರಿಕ್ ಹೇಳ್ತೀನಿ ಇವಾಗ ನೋಡ್ರಿ. ಎಕ್ಸ್ ಬರ್ಕೊಂಡು y ಮೈನಸ್ y ಸುಮ್ಮನೆ. ನೆಕ್ಸ್ಟ್ ಅಗೇನ್ ಎಕ್ಸ್ y ಮೈನಸ್ y, ಅಗೇನ್ ಎಕ್ಸ್ y ಮೈನಸ್ y. ಇವಾಗ x1 2 3 1 2 3 2 3 1 2 3 1 next 3 1 2. So this is the formula. ಅರ್ಥ ಆಯ್ತಾ? ಇವಾಗ ಇದು ಒಂದು ಟ್ರಿಕ್. x1 y2 minus y3 plus x2 y3 minus y1 plus x3 y1 minus y2. This is the area of a triangle formula, right? ಸೊ ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ವ್ಯಾಲ್ಯೂಸ್ ಹಾಕೋಣ ಇವಾಗ. ನೆಕ್ಸ್ಟ್ x1 ವ್ಯಾಲ್ಯೂಸ್ ಏನಿದಾವು? x1 ವ್ಯಾಲ್ಯೂಸ್ ಏನಿದೆ ಅಂದ್ರೆ -5 ಇದೆ. -5. y2 ವ್ಯಾಲ್ಯೂ ಏನಿದೆ? y2 is -5. Minus of y3 is 2 bracket x2 is 3, y3 is 2 minus y1 is -1 minus of 1 plus x3 is 5, y1 is -1 minus of y2 is -5. ಸೊ ಇವಾಗ ಸಾಲ್ವ್ ಮಾಡ್ಕೋತಾ ಹೋಗೋಣ. ಏನಾಗುತ್ತೆ ಇವಾಗ? 1/2 -5 -5 -2 -7 plus 3 2 minus of plus ಅಂದ್ರೆ 2 plus minus of minus is +1. So next 5 -1 minus of minus plus 5. Next 1/2 -5 -7 ಹಾಗೆ ಇಡ್ತೀನಿ plus 3 into 3 2 plus 1 is 3 plus 5 -1 plus 4 is 4. Okay, so now let us solve. 1/2 minus of minus is plus 7 5s are 35 plus 3 3s are 9. Next 5 4s are 20. So the final answer will be 1/2 now into 35 plus 9 plus 20. The total answer will be 64. Okay, 64. Let us cancel like this. 2 1s are 2 3s are and 2 2s are. So 1 into 32 is 32 square units is the answer for the area of a triangle. This is the area of a triangle. Final answer. Hope you understood these problems. So students, I hope you understood these all problems. So let us discuss in the next videos. Until then, stay motivated, stay focused. So please like, share and comment. Please do subscribe to my channel. Thanks for watching the video.